ನೋಡಿ, ಅವತ್ತು ಆಟೋಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ. ಆಗಸ್ಟ್ 13 ತಾರೀಕು ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ, ಆಟೋಗಳು ಕೂಡ ರಸ್ತೆಗೆ ಇಳಿಯುವುದಿಲ್ಲ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಆ ಮೂಲಕ ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದೆ. ಆದರ್ಶ ಆಟೋ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಆಗಸ್ಟ್ 13ರ ಬಂದ್ಗೆ ಆದರ್ಶ ಆಟೋ ಸಂಘದಿಂದ ಬೆಂಬಲ ಇರುತ್ತೆ. ಆದರ್ಶ ಆಟೋ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ನಮ್ಮ ಸಂಘಟನೆಯಲ್ಲಿ 16,000 ಸದಸ್ಯರಿದ್ದಾರೆ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಇದೆ. ಇದರಿಂದ ಇವತ್ತಿನಿಂದಲೇ ಸ್ಟಿಕ್ಕರ್ ಅನ್ನ ಅಂಟಿಸಿ ಚಾಲಕರಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಸಂಪೂರ್ಣವಾದ ಬೆಂಬಲವನ್ನ ಆಟೋ ಚಾಲಕ ಸಂಘಟನೆಗಳು ಕೊಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆಗೆ ಟ್ಯಾಕ್ಸಿ ಚಾಲಕರು ಇರ್ಬೋದು, ಮತ್ತೆ ನಮ್ಮ ಗೂಡ್ಸ್ ಗಾಡಿ ಚಾಲಕರು ಇರ್ಬೋದು, ಶಾಲಾ ವಾಹನ ಚಾಲಕರು ಇರ್ಬೋದು, ಮತ್ತೆ ಈಗ ನಾವು ಲಾರಿ ಮತ್ತೆ ಬಸ್ ಚಾಲಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ಸಂಪೂರ್ಣವಾದ ಬೆಂಬಲವನ್ನ ನಾವು 13ನೇ ತಾರೀಕಿಗೆ ಸೂಚಿಸ್ತಾ ಇದ್ವಿ. ಈಗ ನಿಮ್ಮ ಸಂಘಟನೆ ಎಷ್ಟು ಆಟೋಗಳಿದ್ದಾವೆ, ಎಷ್ಟು ಸದಸ್ಯರಿದ್ದಾರೆ ಅಂತ? ನಮ್ಮ ಚಾಲಕ ಸಂಘಟನೆಯಲ್ಲಿ 14,000 ಜನ ಮೆಂಬರ್ ಇದ್ದಾರೆ. ಸೊ ಆ ಎಲ್ಲ ಸಂಪೂರ್ಣವಾದ ಬೆಂಬಲವನ್ನ ನಾವು ಸೂಚಿಸ್ತಾ ಇದ್ವಿ. ಕಾರಣ ಏನಂದ್ರೆ ನಾಡು ನುಡಿ ಜಲ ವಿಚಾರ ಬಂದಾಗ ನಮ್ಮ ಚಾಲಕ ವರ್ಗ ಯಾವತ್ತು ಮುಂದೆನೇ ಇರ್ತಾರೆ. ಅವತ್ತು ಏನು ಕಾವೇರಿ ವಿಶೇಷವಾಗಿ ಸಂಪೂರ್ಣವಾದ ಬೆಂಬಲ ಸೂಚಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ರೈತಾಪಿ ಕುಟುಂಬಗಳಿಂದ ಬಂದಂತವರು ಸಂಪೂರ್ಣವಾಗಿ ಸ್ವಾಮಿ ಇಚ್ಛೆಯಿಂದ ಬಂದ್ಗೆ ಅವರ ವಾಹನಗಳ ಖಂಡಿತ ಸಂಪೂರ್ಣವಾದ ಬೆಂಬಲವನ್ನ ಆಟೋ ಚಾಲಕ ಸಂಘಟನೆಗಳು ಕೊಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆಗೆ ಟ್ಯಾಕ್ಸಿ ಚಾಲಕರು ಇರ್ಬೋದು, ಮತ್ತೆ ನಮ್ಮ ಗೂಡ್ಸ್ ಗಾಡಿ ಚಾಲಕರು ಇರ್ಬೋದು, ಶಾಲಾ ವಾಹನ ಚಾಲಕರು ಇರ್ಬೋದು, ಮತ್ತೆ ಈಗ ನಾವು ಲಾರಿ ಮತ್ತೆ ಬಸ್ ಚಾಲಕರ ಸಂಘಟನೆಗಳ